ಸಿಪ್ಪೆ ಈ ರೀತಿ ಬಳಸಿದರೆ ಮೊಡವೆಯೇ ಬರಲ್ಲ. ಬೆಳ್ಳುಳ್ಳಿ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು ಎಂಬುದು ತಿಳಿದ ವಿಚಾರ. ಆದರೆ ಅದರ ಸಿಪ್ಪೆಯಲ್ಲಿಯೂ ಔಷಧೀಯ ಗುಣಗಳಿವೆ ಅಂದ್ರೆ ನಂಬ್ತೀರಾ? ಬೆಳ್ಳುಳ್ಳಿ ಸಿಪ್ಪೆಯ ಬಳಕೆಯಿಂದ ಎಷ್ಟೆಲ್ಲ ಲಾಭಗಳಿವೆ ಎಂಬುದನ್ನ ತಿಳಿದ್ರೆ ಇನ್ನು ಮುಂದೆ ಇದನ್ನ ಎಸೆಯುವುದಿಲ್ಲ. ಹಾಗಾದ್ರೆ ಈ ಬೆಳ್ಳುಳ್ಳಿ ಸಿಪ್ಪೆಯನ್ನ ಯಾವ ರೀತಿ ಬಳಕೆ ಮಾಡಬಹುದು, ಇದರಿಂದ ಸಿಗುವ ಪ್ರಯೋಜನಗಳಾದ್ರೂ ಏನು ಎಂಬುದನ್ನ ತಿಳಿಯೋಣ ಬನ್ನಿ. ಮನೆಯಲ್ಲಿ ಸೊಳ್ಳೆ ಕಾಟ ತುಂಬಾ ಜಾಸ್ತಿ ಆಗಿದ್ರೆ ಬೆಳ್ಳುಳ್ಳಿ ಸಿಪ್ಪೆಯನ್ನ ಚೆನ್ನಾಗಿ ನೀರಿನಲ್ಲಿ ಕುದಿಸಿ ಮನೆಯ ಸುತ್ತಮುತ್ತ ಚೆನ್ನಾಗಿ ಸಿಂಪಡಿಸಿ. ಮುಖದ ತುಂಬಾ ಮೊಡವೆಗಳಾಗುತ್ತಿದ್ರೆ ಬೆಳ್ಳುಳ್ಳಿ ಸಿಪ್ಪೆಯನ್ನ ನೆನೆಸಿ ಬಳಿಕ ಅದನ್ನ ಕುದಿಸಿ ಆ ನೀರಿನಿಂದ ಚೆನ್ನಾಗಿ ಮುಖಕ್ಕೆ ಮಸಾಜ್ ಮಾಡಿಕೊಳ್ಳಿ. ತಲೆಹೊಟ್ಟು ಅಥವಾ ಕೂದಲು ಉದುರುತ್ತಿದ್ದರೆ ಬೆಳ್ಳುಳ್ಳಿ ಸಿಪ್ಪೆಯನ್ನ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ತಣಿದ ಬಳಿಕ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ. ಬೆಳ್ಳುಳ್ಳಿ ಸಿಪ್ಪೆಯ ನೀರಿನಿಂದ ಕೂದಲಿಗೆ ಮಸಾಜ್ ಮಾಡಿದರೆ ಕೂದಲು ಸೊಂಪಾಗಿ ಬೆಳೆಯುತ್ತದೆ. ಬೆಳ್ಳುಳ್ಳಿ ಸಿಪ್ಪೆಯನ್ನ ಕಂಪೋಸ್ಟ್ ಆಗಿಯೂ ಬಳಸಬಹುದು. ಇದನ್ನ ಗಿಡಗಳಿಗೆ ಹಾಕುವುದರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತದೆ. ಇದಿಷ್ಟು ಈ ಟಿಪ್ಸ್. ಮತ್ತೊಂದು ಹೊಸ ಟಿಪ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೆ ಧನ್ಯವಾದಗಳು. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.